ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ಸೊ ಇವತ್ತು 5 ಮೇ ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ಬ್ಯಾಕ್ ಟೆಸ್ಟ್ ಮಾಡಿ ನಮಗೆ ಇಲ್ಲಿ ಫ್ರೈಡೇ ತುಂಬ ಚೆನ್ನಾಗಿರುವಂಥ ಒಂದು ಸೆಟಪ್ ಬಂದಿತ್ತು 5 ಮೇನಲ್ಲಿ. ಸೊ ಆಲ್ಮೋಸ್ಟ್ 1:2ವರೆಗೂ ನಾನು ಟಾರ್ಗೆಟನ್ನು ಬುಕ್ ಮಾಡಿರ್ತೀನಿ. ಸೊ ಅದನ್ನು ರೀಪ್ಲೇನಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಬ್ಯಾಕ್ ಟೆಸ್ಟ್ ಮಾಡಿ ಸೊ 5 ಮೇ ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ ಎಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ. ಅದಾದಮೇಲೆ 1:5ವರೆಗೂ ನಮಗೆ ಟಾರ್ಗೆಟ್ ಕೊಡುತ್ತೆ 5 ಮೇ ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ. ಸೊ ಅದನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ. 2 ಮೇಗೆ ಅಂದರೆ ಫ್ರೈಡೇ ನಮಗೆ ಇಲ್ಲಿ 5 ಮೇ ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಜಸ್ಟ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಯು ಕ್ಯಾನ್ ಸಿ ಎಷ್ಟು ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ ಅಂದಾಗ ಇಲ್ಲಿ ಜಸ್ಟ್ ಚೆಕ್ ಮಾಡೋಣ. ಓಕೆ, ಸೊ 74 ಪಾಯಿಂಟ್ಸು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ 74 ಪಾಯಿಂಟ್ಸು ಮಾರ್ಕೆಟು ಗ್ಯಾಪ್ ಓಪನ್ ಆಗುತ್ತೆ. ಗ್ಯಾಪ್ ಓಪನ್ ಆದ ತಕ್ಷಣ ನಾವು ಇಮಿಡಿಯೇಟಾಗಿ ಏನು ಮಾಡಬೇಕಾಗುತ್ತೆ, ಮಾರ್ಕೆಟ್ ಓಪನ್ ಆದ ತಕ್ಷಣ ನಾವು ಯಾವುದೇ ಥರ ಟ್ರೇಡನ್ನು ತಗೊಳ್ಳೋದೆ. ಸೊ ವೇಟ್ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ನಮ್ಮ ಸ್ಟ್ರಾಟಜಿ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ. ನಾವು ಆಪ್ಷನ್ ಬೈಯರ್ ಆಗಿರೋದ್ರಿಂದ ಇಲ್ಲಿ ನಾವು ವೇಟ್ ಮಾಡಿ ಮೊಮೆಂಟಮನ್ನು ಕ್ಯಾಪ್ಚರ್ ಮಾಡೋವಂಥ ಒಂದು ಸಾಧ್ಯತೆ ಇರುತ್ತೆ. ಓಕೆ, ಆದರೆ ಮಾತ್ರ ಮೊಮೆಂಟಮನ್ನು ಕ್ಯಾಪ್ಚರ್ ಮಾಡಿದರೆ ಮಾತ್ರ ನಮಗೆ ಇಲ್ಲಿ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಫಸ್ಟು 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಫಸ್ಟ್ ಕ್ಯಾಂಡಲ್ ಈ ಥರ ಒಂದು ಬುಲಿಸ್ ಕ್ಯಾಂಡಲ್ ಬರುತ್ತೆ. ಸೊ ಅದಾದಮೇಲೆ ನಾನು ರಿಪ್ಲೇ ಬಟನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಏನಾಗುತ್ತೆ, ಮಾರ್ಕೆಟು ಈ ಥರ ಕಂಟಿನ್ಯೂಸ್ ಆಗಿ ಮೇಲೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವಿಲ್ಲಿ ವೇಟ್ ಮಾಡಬೇಕಾಗುತ್ತೆ. ಸೊ ಇದು ಏನಿದೆಯಲ್ಲ, ಇದು 5 ಮೇ ಲೈನ್ ಆಗಿರುತ್ತೆ. ಓಕೆ, ಈ 5 ಮೇ ಲೈನು ನಮಗೆ ಯಾವ ಕ್ಯಾಂಡಲ್ಗೆ ಕ್ರಾಸ್ ಆಗುತ್ತೆ, ಸೊ ಅದನ್ನು ನಾನು ರೂಲ್ಸು ಮತ್ತು ಕಂಡೀಷನ್ಸನ್ನು 5 ಮೇ ಕ್ರಾಸ್ ಆದಮೇಲೆ ಪೂರ್ತಿ ಕ್ಲಿಯರಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಇಲ್ಲಿ ಏನಾಗುತ್ತೆ, ರಿಪ್ಲೇ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. 5 ಮೇ ಯಾವುದೇ ಥರ ಕ್ರಾಸ್ ಆಗಲ್ಲ, ಯಾವುದೇ ಕ್ಯಾಂಡಲ್ಗೆ ಕ್ರಾಸ್ ಆಗಲ್ಲ. ಓಕೆ, ಜಸ್ಟ್ ಇಲ್ಲಿ ನೋಡ್ಬೋದಾಗಿರುತ್ತೆ 5 ಮಿನಿಟ್ ಟೈಮ್ ಫ್ರೇಮಲ್ಲಿ. ಸೊ 5 EMA ಪರ್ಫೆಕ್ಟಾಗಿ ಒಂದು ಬೇರಿಸ್ ಕ್ಯಾಂಡಲ್ಗೆ ಕ್ರಾಸ್ ಆಗುತ್ತೆ. ಇಲ್ಲಿ ನಾವು ಎಂಟ್ರಿನ ತಗೋಬೇಕಾಗಿರುತ್ತೆ. ಅಂದರೆ ಕಂಡೀಷನ್ಸು ಮತ್ತು ರೂಲ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಜಸ್ಟ್ ನೋಡ್ಬೋದು. ಇದು ಯಾವುದೇ ಕ್ಯಾಂಡಲ್ಗೆ 5 ಮೇ ಅಂದರೆ ಈ ಲೈನ್ ಇದೆಯಲ್ಲ 5 ಮೇ ಲೈನು ಯಾವುದೇ ಕ್ಯಾಂಡಲ್ಗೆ ಕ್ರಾಸ್ ಆಗಿಲ್ಲ. ಬಟ್ ಇಲ್ಲಿ ಈ ಕ್ಯಾಂಡಲ್ಗೆ ಕ್ರಾಸ್ ಆಗಿದೆ ಅಂದಾಗ ಅದರ ಬಿಫೋರ್ ಕ್ಯಾಂಡಲ್ ಅಂದರೆ ಅದಕ್ಕಿಂತ ಹಿಂದಿನ ಕ್ಯಾಂಡಲ್ಲು, ಸೊ ಅದು ಅಲರ್ಟ್ ಕ್ಯಾಂಡಲ್ ಆಗಿರುತ್ತೆ. ಯಾಕಂದರೆ ಅದು 5 ಮೇಗೆ ಟಚ್ ಆಗಿರಬಾರ್ದು. ಹ್ಯಾಮರ್ ಅಥವಾ ದೋಜಿ ಟೈಪ್ ಕ್ಯಾಂಡಲ್ ಇದ್ದರೆ ತುಂಬಾ ಬೆನಿಫಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಮಾರ್ಕೆಟು ರಿವರ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ. ನಾವು ಟ್ರೇಡ್ ಮಾಡ್ತಾ ಇರೋದು ರಿವರ್ಸಲ್ ಬೇಸ್ ಮೇಲೆ ಟ್ರೇಡ್ ಮಾಡ್ತಾ ಇದ್ವಿ. ಮಾರ್ಕೆಟಲ್ಲಿ ತುಂಬಾ ಸೆಟಪ್ಗಳಿರುತ್ತೆ, ತುಂಬ ರೂಲ್ಸ್ ಇರುತ್ತೆ. ಸೊ ಎಲ್ಲ ಫಾಲೋ ಮಾಡ್ಕೊಟ್ಟು ಹೋದರೆ ಮಾತ್ರ ನಮಗಿಲ್ಲಿ ಪ್ರಾಫಿಟ್ ಮಾಡೋಂಥ ಸಾಧ್ಯತೆ ಇರುತ್ತೆ. ನಾವು ಆಪ್ಷನ್ ಬೈಯರ್ ಆಗಿರೋದ್ರಿಂದ ನಮಗೆ ಜಸ್ಟ್ ಕ್ವಿಕ್ ಆಗಿರೋಂಥ ಒಂದು ಮೊಮೆಂಟಮ್ ಬೇಕಾಗಿರುತ್ತೆ. ಸೊ 40 ಪಾಯಿಂಟ್ಸು 60 ಪಾಯಿಂಟು ಈ ಥರ ಒಂದು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗುತ್ತೆ ಅಥವಾ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಬುಲ್ಲಿಸ್ ಇದ್ದಾಗ ನಮಗಿಲ್ಲಿ ಟಾರ್ಗೆಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ನಾನು ಜಸ್ಟು ಟ್ರೇಡ್ ಮಾಡ್ತಾ ಇರೋದು ಇಲ್ಲಿ ಮಾರ್ಕೆಟ್ ಯಾವಾಗಲೂ ಬೇರಿಸ್ನೆಸ್ಸಲ್ಲಿ ನಾನು ಟ್ರೇಡ್ ಮಾಡ್ತಾ ಇರ್ತೀನಿ. ಯಾವಾಗಲೂ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ನನಗಿಲ್ಲಿ ಒಂದು 1000 ಪಾಯಿಂಟ್ ಮೇಲ್ಗಡೆ ಹೋದರೂ ನಾನು ಕೇರ್ ಮಾಡಲ್ಲ, ಯಾವುದೇ ಥರ ಟ್ರೇಡನ್ನು ತಗೊಳ್ಳಲ್ಲ. ಓಕೆ, ಇದು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ 260 ಪಾಯಿಂಟ್ಸ್ 70 ಪಾಯಿಂಟ್ಸ್ವರೆಗೂ ಮಾರ್ಕೆಟ್ ಬುಲ್ಲಿಸ್ನೆಸ್ ತೋರಿಸಿದೆ. ಬಟ್ ನಾನಿಲ್ಲಿ ಯಾವುದೇ ಥರ ಟ್ರೇಡನ್ನು ತಗೊಂಡಿಲ್ಲ. ಯಾಕಂದರೆ ನನ್ನ ಸ್ಟ್ರಾಟಜಿ ಬರೋವರೆಗೂ ನಾನು ವೇಟ್ ಮಾಡ್ತಾ ಇರ್ತೀನಿ. 5 ಮೇ ಪ್ರೋಮ್ಯಾಕ್ಸ್ ಸ್ಟ್ರಾಟಜಿನ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ. ಓಕೆ, 5 ಮೇ ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ ಬಂದಾಗ ನಾನಿಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಎಲ್ಲ ಕಂಡೀಷನ್ಸು ಫುಲ್ಫಿಲ್ ಆಗಬೇಕಾಗುತ್ತೆ. ಅದಾದಮೇಲೆ ನಾವು ಟ್ರೇಡನ್ನು ತಗೋಬೇಕಾಗಿರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಪರ್ಫೆಕ್ಟಾಗಿ 5 ಮೇ ಕ್ರಾಸ್ ಆಗುತ್ತೆ. ಸೊ ಮಿಡ್ಲ್ಗೆ ಕ್ರಾಸ್ ಆದ ತಕ್ಷಣ ಇಮಿಡಿಯೇಟಾಗಿ ನಾನು ಶಾರ್ಟ್ ಟೂಲನ್ನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅಂದರೆ ಸೇಮ್ ಕ್ಯಾಂಡಲ್ ಮೇಲ್ಗಡೆ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ. ಆಲ್ಮೋಸ್ಟ್ ನಾವು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಎಷ್ಟು ಕೊಡಬೇಕಂತಂದರೆ ಯು ಕ್ಯಾನ್ ಸಿ ಜಸ್ಟ್ 30 to 40 ಪಾಯಿಂಟ್ಸ್ ನಾವು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸನ್ನು ಕೊಡಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿನಲ್ಲಿ 30 to 40 ಪಾಯಿಂಟ್ಸ್ ನಾವು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸನ್ನು ಕೊಡಬೇಕಾಗತ್ತೆ. ಓಕೆ, ಅದಾದಮೇಲೆ ಏನಾಗುತ್ತೆ, ಸೊ ಹೆಲ್ದಿ ಬೇರಿಸ್ ಕ್ಯಾಂಡಲ್ ಇರುತ್ತಲ್ಲ, ಸೊ ಅಲ್ಲಿ ಪರ್ಫೆಕ್ಟಾಗಿ ಮಿಡ್ಲ್ಗೆ ಕ್ರಾಸ್ ಆಗಬೇಕಾಗತ್ತೆ. ಆ ಪರ್ಟಿಕ್ಯುಲರ್ 5 EM ಈ ಥರ ಬಂದು ಕೆಳಗಡೆ ಕ್ರಾಸ್ ಆದರೆ ನಾವು ಎಂಟ್ರನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಈ ಥರ ಮೇಲ್ಗಡೆ ಕ್ರಾಸ್ ಆದರೆ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಈ ಥರ ಪರ್ಫೆಕ್ಟಾಗಿ ಕ್ಯಾಂಡಲ್ ಮಧ್ಯದಲ್ಲಿ ಕ್ರಾಸ್ ಆದಾಗ ಮಾತ್ರ ನಾವು ಎಂಟ್ರಿನ ತಗೋಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಆ ಸೆಟಪನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಪರ್ಫೆಕ್ಟಾಗಿ ಮಿಡ್ಲ್ಗೆ ಕ್ರಾಸ್ ಆಯಿತು. ಕ್ರಾಸ್ ಆದ ತಕ್ಷಣ ನಮಗೆ ಸ್ಟಾಪ್ ಲಾಸ್ ಬರ್ತಾ ಇದೆ. ಸೊ ಮೋರ್ ದ್ಯಾನ್ 50 ಪಾಯಿಂಟ್ಸು ಸ್ಟಾಪ್ ಲಾಸ್ ಬಂದರೆ ಅಂದರೆ ಮೋರ್ ದ್ಯಾನ್ 40 ಪಾಯಿಂಟ್ಸು 50 ಪಾಯಿಂಟ್ಸು ಒಂದೊಂದು ಕ್ಯಾಂಡಲ್ ಏನಿರುತ್ತೆ. ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಇದೇ ಸೇಮ್ ಸ್ಟ್ರಾಟಜಿ ಈ ಥರ ಒಂದು ಫುಲ್ ಹೆವಿ ಬೇರಿಸ್ ಕ್ಯಾಂಡಲ್ ಬರುತ್ತೆ, ಹೆವಿ ಫಾಲ್ ಆಗುತ್ತೆ, ಈ ಥರ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಇಲ್ಲಿ ಎಂಟ್ರಿನ ತೊಗೊಂಡು ಸೊ ಸೇಮ್ ಕ್ಯಾಂಡಲ್ಗೆ ನಾವು ಸ್ಟಾಪ್ ಲಾಸನ್ನು ಹಾಕಿದರೆ ಆಲ್ಮೋಸ್ಟ್ ನೀವು 100 ಪಾಯಿಂಟ್ ಸ್ಟಾಪ್ ಲಾಸ್ ಕೊಡಬೇಕಾಗುತ್ತೆ. ಸೊ ಅವಾಗ ನಮಗೆ ಇಲ್ಲಿ ರಿಸ್ಕ್ ರಿವಾರ್ಡ್ ತುಂಬ ಮ್ಯಾಕ್ಸಿಮಮ್ ಆಗುತ್ತೆ. ಅಂದರೆ 200 ಪಾಯಿಂಟ್ಸ್ ನಾವಿಲ್ಲಿ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಅವಾಗ ನಮಗಿಲ್ಲಿ ರಿಸ್ಕು ಜಾಸ್ತಿ ಆಗಿಬಿಡುತ್ತೆ. 100 ಪಾಯಿಂಟ್ಸ್ ನಾವಿಲ್ಲಿ ಸ್ಪಾಟಲ್ಲಿ ಕೊಡ್ತಾ ಇದ್ದೀವಿ ಅಂತಂದಾಗ ನಾವು ಪ್ರೀಮಿಯಮಲ್ಲಿ ಅಟ್ಲೀಸ್ಟ್ 50 to 60 ಪಾಯಿಂಟ್ ಕೊಡಬೇಕಾಗುತ್ತೆ. ತುಂಬ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅವಾಗ ಮಾರ್ಕೆಟ್ ಸೈಡ್ ವೇ ಏನಾದರೂ ಆದರೆ ನಮಗೆ ಟಾರ್ಗೆಟು ರೀಚ್ ಆಗುವಂಥ ಚಾನ್ಸಸ್ ಯಾವುದೇ ಥರ ಇರಲ್ಲ. 30 to 35 ಪಾಯಿಂಟ್ಸ್ 40 ಪಾಯಿಂಟ್ಸ್ವರೆಗೂ ನಾವು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸನ್ನು ನಾವು ಸ್ಪಾಟಲ್ಲಿ ಕೊಟ್ಟರೆ, ಸೊ ಮಿನಿಮಮ್ ನಾವಿಲ್ಲಿ ಪ್ರೀಮಿಯಮಲ್ಲಿ ನಮಗಿಲ್ಲಿ 15 to 20 ಪಾಯಿಂಟ್ಸ್ ಕೊಟ್ಟರೆ ಈಸಿ ಆಗುತ್ತೆ. ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದರೆ ಜಸ್ಟ್ 20 ಪಾಯಿಂಟ್ಸ್ ಬರುತ್ತೆ. ಅವಾಗ ಪ್ರೀಮಿಯಮಲ್ಲಿ ನಾವು 10 ಪಾಯಿಂಟ್ಸನ್ನು ಕೊಡಬೇಕಾಗಿರುತ್ತೆ. ಓಕೆ,
ಸೊ ಇಲ್ಲಿ ಸೇಮ್ ಕ್ಯಾಂಡಲ್ಲು ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಎಂಟ್ರಿನ ತೊಗೋಬೇಕಾಗಿರುತ್ತೆ. ಸೊ ಇಲ್ಲಿ ಮಿಕ್ಸ್ ಕ್ಯಾಂಡಲ್ ಹೈಗೆ ಅಥವಾ ಸೊ ಈ ಅಲರ್ಟ್ ಕ್ಯಾಂಡಲ್ ದೋಜಿ ಕ್ಯಾಂಡಲ್ ಇದೆಯಲ್ಲ ಅದರ ಹೈಗೆ ನಾವು ಸ್ಟಾಪ್ ಲಾಸನ್ನು ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ಯಾಂಡಲ್ನ ಪ್ಲೇ ಮಾಡ್ತೀನಿ, ಯಾವ ಥರ ಟಾರ್ಗೆಟ್ ಬರುತ್ತಾ ಅಥವಾ ಸ್ಟಾಪ್ ಲಾಸ್ ಬರುತ್ತಾ ಅಂತ ನೋಡೋಣ. ಓಕೆ, ಜಸ್ಟ್ ಏನಾಗುತ್ತೆ ಒಂದು ಇಂಡಿಸಿಷನ್ ಕ್ಯಾಂಡಲ್ ಬಂತು. ಸೊ ನೆಕ್ಸ್ಟ್ ಕ್ಯಾಂಡಲ್ ಆಲ್ಮೋಸ್ಟ್ 1:1 ಟಾರ್ಗೆಟ್ ಬಂದಿದೆ. ಸೊ ಸೆಕೆಂಡ್ ಕ್ಯಾಂಡಲ್ ಅಂದರೆ ನಾನು ಎಂಟ್ರಿ ತಗೊಂಡು ಮೂರನೇ ಕ್ಯಾಂಡಲ್ ಜಸ್ಟ್ 15 ಮಿನಿಟ್ಸಲ್ಲಿ ನಮಗೆ ಇಲ್ಲಿ 1:2 ಟಾರ್ಗೆಟ್ ಹಿಟ್ ಆಗಿದೆ ಇಮಿಡಿಯೇಟಾಗಿ ನೋಡಿ. ಸೊ ನಮ್ಮ ಟಾರ್ಗೆಟ್ ಬಂದ ತಕ್ಷಣ ನಾವು ವೇಟ್ ಮಾಡ್ದೇನೆ ಕ್ಲೋಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಪ್ಯಾಟರ್ನು. ಸೊ ಈ ಥರ ಪರ್ಫೆಕ್ಟಾಗಿ 5MA Pro Max ಸ್ಟ್ರಾಟಜಿ ಇಲ್ಲಿ ಕ್ರಾಸ್ ಆಗುತ್ತೆ. 5MA ಪರ್ಫೆಕ್ಟಾಗಿ ಇಲ್ಲಿ ಕ್ಯಾಂಡಲ್ಗೆ ಕ್ರಾಸ್ ಆಗುತ್ತೆ. ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ನಮಗೆ ಎಂಟ್ರಿ ಸಿಗುತ್ತೆ. ಸೊ ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ. 1:2 ಟಾರ್ಗೆಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಪರ್ಫೆಕ್ಟಾಗಿ 1:2 ಟಾರ್ಗೆಟು ಹಿಟ್ ಆಗುತ್ತೆ. ಓಕೆ, ಪ್ರೀಮಿಯಮಲ್ಲಿ ಇಲ್ಲಿ ಆಲ್ಮೋಸ್ಟ್ ನಾವು ಇಲ್ಲಿ 15 ಪಾಯಿಂಟ್ಸನ್ನು ಹಾಕಿದರೆ ಈಸಿಯಾಗಿ ಪ್ರೀಮಿಯಮಲ್ಲಿ ನಾವು ರಿಸ್ಕನ್ನು ತಗೊಂಡು ಆರಾಮಾಗಿ ಟ್ರೇಡನ್ನು ಮಾಡ್ಬೋದಾಗಿರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ನಮಗೆ 1:4 1:5ವರೆಗೂ ಟಾರ್ಗೆಟ್ ಕೊಟ್ಟಿದೆ. ಸೊ ನಾನೇನು ಮಾಡ್ತೀನಿ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ, ಇಲ್ಲಿ ನಾನು ಸೆಕೆಂಡ್ ಕ್ಯಾಂಡಲ್ಗೆ ಸೊ ಥರ್ಡ್ ಕ್ಯಾಂಡಲ್ಗೆ ನಾನು ಆಲ್ಮೋಸ್ಟ್ ಟಾರ್ಗೆಟನ್ನು ಬುಕ್ ಮಾಡ್ತೀನಿ. 1:2 ಟಾರ್ಗೆಟನ್ನು ಬುಕ್ ಮಾಡಿ ನಾನು ಪ್ರೀಮಿಯಮಲ್ಲಿ ಆಲ್ಮೋಸ್ಟ್ ನಮಗೆ 30 ಪಾಯಿಂಟ್ಸ್ವರೆಗೂ ಬಂದಿರುತ್ತೆ. ಸೊ 2200 ಪ್ಲಸ್ ಪ್ರಾಫಿಟ್ ಆಗುತ್ತೆ ನನಗೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಸೊ ಒಂದು ಲಾಟಿಂದ ನಾನು ಟ್ರೇಡನ್ನು ತೊಗೊಂಡಿರ್ತೀನಿ. ಆಲ್ಮೋಸ್ಟ್ ಈ ಟ್ರೇಡನ್ನು ನಾನು ಟಾರ್ಗೆಟನ್ನು ಫುಲ್ಲು ಕ್ಯಾಪ್ಚರ್ ಮಾಡಿರ್ತೀನಿ. ಓಕೆ, ಅದಾದಮೇಲೆ ಏನಾಗುತ್ತೆ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಸಿ ಜಸ್ಟ್ ನೋಡ್ಬೋದು ಪೂರ್ತಿ ನಾನಿಲ್ಲಿ ನಿಮಗೆ ಮೆಜರ್ ಮಾಡಿ ತೋರಿಸ್ತೀನಿ. ಸೊ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾಯಿದೆ. ಸೊ ಫಾಲ್ ಆಗ್ತಾಯಿದೆ. ಯು ಕ್ಯಾನ್ ಸಿ ಜಸ್ಟ್ ನಾನು ಇದನ್ನು ಲೈನ್ನ ಡ್ರ್ಯಾಗ್ ಮಾಡ್ತೀನಿ. ಸೊ ಇಲ್ಲಿವರೆಗೆ ಹೇಳ್ಕೊಂಡು ಬರ್ತೀನಿ. ಸೊ ನೋಡಿ ಆಲ್ಮೋಸ್ಟ್ 1:7ವರೆಗೂ ಟಾರ್ಗೆಟನ್ನು ಕೊಟ್ಟಿದೆ ಮಾರ್ಕೆಟು. ಜಸ್ಟ್ 233 ಪಾಯಿಂಟ್ಸ್ವರೆಗೂ ಮಾರ್ಕೆಟ್ ಫಾಲ್ ಆಗಿದೆ. ಈ ಥರ 5MA Pro Max ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನಿಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಂಡೀಷನ್ಸು ರೂಲ್ಸು ಫುಲ್ಫಿಲ್ ಆಗಬೇಕು ಅಂತ. ಸೊ ನೋಡ್ಬೋದು ಫ್ರೆಂಡ್ಸ್, ನೀವು ನೋಡ್ಬೋದು ಫ್ರೆಂಡ್ಸ್ ಆಲ್ಮೋಸ್ಟ್ ಇಲ್ಲಿ 1:7ವರೆಗೂ ಟಾರ್ಗೆಟ್ ಬಂದಿದೆ. ಜಸ್ಟ್ ನಾವು 30 ಪಾಯಿಂಟ್ಸನ್ನು ರಿಸ್ಕ್ ತೊಗೊಂಡಿದ್ರೆ ಸೊ ಆಲ್ಮೋಸ್ಟ್ ಇಲ್ಲಿ 200 ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡೋವಂಥ ಸಾಧ್ಯತೆ ಇರ್ತಿಲ್ಲ. ನಾನು ಟ್ರೇಡನ್ನು 1:3ವರೆಗೂ ಹೋಲ್ಡ್ ಮಾಡ್ತೀನಿ ಅಂದಾಗ ಸೊ ಇಲ್ಲಿವರೆಗೂ 1:3ವರೆಗೂ ನಾವು ಆರಾಮಾಗಿ ಹೋಲ್ಡ್ ಮಾಡ್ಬೋದು. 1:4 1:5 1:6 1:7ವರೆಗೂ ಟಾರ್ಗೆಟ್ ಕೊಟ್ಟಿದೆ ಮಾರ್ಕೆಟು. ಯು ಕ್ಯಾನ್ ಸಿ ಜಸ್ಟ್ ಅದಾದಮೇಲೆ ಟಾರ್ಗೆಟನ್ನು ಬುಕ್ ಮಾಡಿಕೊಂಡು ನಾವು ಕ್ಲೋಸ್ ಮಾಡಬೇಕಾಗತ್ತೆ. 1:3 1:4 ಅಂತೂ ಬುಕ್ ಮಾಡಿದರೆ ತುಂಬಾ ಈಸಿ ಆಗುತ್ತೆ. ಸೊ ಅವತ್ತಿನ ದಿನ ನಮಗೆ ಇಲ್ಲಿ ಏನಾಗಿದೆ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡಲ್ಲಿ ಮಾರ್ಕೆಟು ಸೊ ಪೂರ್ತಿ ಹೆವಿ ಫಾಲ್ ಆಗಿದೆ. 300 ಪಾಯಿಂಟ್ಸ್ ಬಂದಿದೆ. ಆಲ್ಮೋಸ್ಟ್ 1:9ವರೆಗೂ ಟಾರ್ಗೆಟ್ ಬಂದಿದೆ. ಸೊ ಇದು ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನಲ್ಲಿ ಸೇಮ್ ಸ್ಟ್ರಾಟಜಿ. ಸೊ 5MA Pro Max ಸ್ಟ್ರಾಟಜಿನಲ್ಲಿ ದ್ಯಾಟ್ ಪರ್ಟಿಕ್ಯುಲರ್ ಡೇ ಆಲ್ಮೋಸ್ಟ್ 1:9ವರೆಗೂ ಟಾರ್ಗೆಟ್ ಬಂದಿದೆ. 300 ಪಾಯಿಂಟ್ಸ್ವರೆಗೂ ಮಾರ್ಕೆಟು ಫಾಲ್ ಆಗಿದೆ ಫ್ರೆಂಡ್ಸ್. ಓಕೆ, ಇದು ತುಂಬ ಚೆನ್ನಾಗಿರುವಂಥ ಒಂದು ಸ್ಟ್ರಾಟಜಿ. ನಾನೇ ಖುದ್ದಾಗಿ ಓನಾಗಿ ಬಿಲ್ಡ್ ಮಾಡಿರೋಂಥ ಒಂದು ಸ್ಟ್ರಾಟಜಿ. ಸೊ 5MAನ ಆಲ್ಮೋಸ್ಟ್ ಎಲ್ಲರೂ ಫಾಲೋ ಮಾಡ್ತಾ ಇರ್ತಾರೆ. 5MA 15MA 20MA. ಸೊ ಮೂವಿಂಗ್ ಎವರೇಜ್ನ ಎಲ್ಲರೂ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ನ ಎಲ್ಲರೂ ಆಲ್ಮೋಸ್ಟ್ ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ನಾನು ಇದನ್ನು ಮಾಡಿಫೈ ಮಾಡಿ ತುಂಬ ಚೆನ್ನಾಗಿ ಒಂದು ಹಂತಕ್ಕೆ ತೊಗೊಂಡು ಬಂದು ಸೊ ತುಂಬ ಅದ್ರ ಮೇಲೆ ವರ್ಕ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ಸೊ ಇಲ್ಲಿ ಯಾವ ಥರ ಕ್ರಾಸ್ ಆಗಬೇಕು ಅಂತ ನೋಡಿಕೊಂಡು ಸೊ ಇಲ್ಲಿ ಕ್ರಾಸ್ ಆಗಬೇಕು. ಸೊ ಮೇಲ್ಗಡೆ ನಾವು ಸೇಮ್ ಕ್ಯಾಂಡಲ್ಗೆ ಸ್ಟಾಪ್ ಲಾಸನ್ನು ಕೊಡಬೇಕು. ಆಲ್ಮೋಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಅಂತೂ ಇದ್ದರೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ ನಮಗೆ ಟ್ರೇಡ್ ಮಾಡೋದಕ್ಕೆ. ಸೊ ಅಂದರೆ ಪ್ರೀವಿಯಸ್ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಇದ್ದಾಗ ಸೊ ಅಲ್ಲಿ ಮಾರ್ಕೆಟು ಫಾಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ರೆಸಿಸ್ಟೆನ್ಸ್ ಏರಿಯಾನಲ್ಲಿ ಏನಾದರೂ ಈ ಥರ 5MA ಆ್ಯಕ್ಟಿವೇಟ್ ಆದರೆ ಸೊ 5MA ಆ್ಯಕ್ಟಿವೇಟ್ ಆದಾಗ ತುಂಬ ಚೆನ್ನಾಗಿರುವಂಥ ಒಂದು ಟಾರ್ಗೆಟನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಾವು ಇಲ್ಲಿ ನೋಡ್ಬೋದು ಜಸ್ಟ್ ಈ 3 ಕ್ಯಾಂಡಲ್ಸನ್ನು ಸೇರಿಸಿದರೆ ನಮಗೆ ಇಲ್ಲಿ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇದಕ್ಕೆ ನಾವು ಶೂಟಿಂಗ್ ಸ್ಟಾರ್ ಅಂತ ಕರಿತೀವಿ. ಸೊ ಇದಕ್ಕೆ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಜಸ್ಟ್ ನೋಡ್ಬೋದು ಶೂಟಿಂಗ್ ಸ್ಟಾರ್ ಜೊತೆಗೇ ಇಲ್ಲಿ 5MA Pro Max ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆದಾಗ ಬಿಗ್ ಪ್ಲೇಯರ್ಸ್ ಇರ್ತಾರಲ್ಲ ಸೊ ಅವ್ರು ಏನು ಮಾಡ್ತಾರೆ ಮಾರ್ಕೆಟಿಂದ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಮಾರ್ಕೆಟ್ ಏನಾಗುತ್ತೆ ಯಾವ ಥರ ಬೇಸ್ ಮೇಲೆ ಮಾರ್ಕೆಟು ರನ್ ಆಗುತ್ತೆ ಅಂದಾಗ ಸೊ ಇಲ್ಲಿ ಏನಾಗುತ್ತೆ ಮಾರ್ಕೆಟ್ ಜಸ್ಟ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಇಲ್ಲಿ ಬುಲ್ಲಿಸ್ನೆಸ್ ತೋರಿಸ್ತಾ ಇದೆ ಮಾರ್ಕೆಟು. ಸೊ ಇಲ್ಲಿ 3 ಕ್ಯಾಂಡಲ್ ಕಂಟಿನ್ಯೂಸ್ ಆಗಿ ಬುಲ್ಲಿಸ್ನೆಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಬೈಯರ್ಸು ವೀಕ್ ಆಗ್ತಾ ಬರ್ತಾರೆ. ಸೊ ಇಲ್ಲಿ ಒಂದು ಯಾವುದೋ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏರಿಯಾ ಇರುತ್ತೆ ಅಥವಾ ಯಾವುದೋ ಒಂದು ಸೈಕಾಲಜಿಕಲ್ ಲೆವೆಲ್ ಇರುತ್ತೆ. ಅಲ್ಲಿ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಬಂದಾಗ ಇಲ್ಲಿಂದ ಪ್ರಾಫಿಟನ್ನು ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗಿನ ಫ್ರೆಶ್ ಸೆಲ್ಲರ್ಸ್ ಬರೋದ್ರಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ 300 ಪಾಯಿಂಟ್ಸ್ವರೆಗೂ ಮಾರ್ಕೆಟ್ ಫಾಲ್ ಆಗುವಂಥ ಸಾಧ್ಯತೆ ಇತ್ತು. ಸೊ ಆಲ್ಮೋಸ್ಟ್ 300 ಪಾಯಿಂಟ್ಸ್ ಮಾರ್ಕೆಟು ಫಾಲ್ ಆಯಿತು. ಓಕೆ, ನಮಗಿಲ್ಲಿ 1:2 ಬಂದಾಗ ನಾವು 1:2ನ ಬುಕ್ ಮಾಡಿ ಈಸಿಯಾಗಿ ನಾವು ಎಕ್ಸಿಟ್ ಆಗಬೇಕಾಗಿರುತ್ತೆ. ಆಪ್ಷನ್ ಬೈಯರ್ ಆಗಿರೋದ್ರಿಂದ ನಮಗೆ 1:2 ಇನಫ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ 5MA Pro Max ಸ್ಟ್ರಾಟಜಿ ಡಿಸ್ಕಷನ್ನು. ಆಲ್ಮೋಸ್ಟ್ ಇಲ್ಲಿ ಶುಕ್ರವಾರ ದಿನ
ಸೊ ಆಲ್ಮೋಸ್ಟ್ ಫ್ರೈಡೇ ದಿನ ನಾನಿಲ್ಲಿ 1:2 ಟಾರ್ಗೆಟನ್ನು ಬುಕ್ ಮಾಡಿರ್ತೀನಿ ಸೇಮ್ ಸ್ಟ್ರಾಟಜಿಯಲ್ಲಿ. ನಿಮಗೆ ಈ ಸ್ಟ್ರಾಟಜಿ ಇಷ್ಟ ಆಗಿತ್ತು, ನೀವು ಸ್ಟ್ರಾಟಜಿನ ಕಲಿಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ನಾನು ಪದೇ ಪದೇ ಅದೇ ಸ್ಟ್ರಾಟಜಿ ಮೇಲೆ ಟ್ರೇಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಲೈವ್ ಟ್ರೇಡ್ ಮಾಡಿನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೇ ಸೊ ನಾನಿಲ್ಲಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಸೊ ಪೈಮೆ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ತುಂಬ ಚೆನ್ನಾಗಿ ಇರುವಂಥ ಒಂದು ಸ್ಟ್ರಾಟಜಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.